Hi guys, in this video I'm going to discuss about go expression. The verb go can be used to form different expression. ಈ go ಅನ್ನೋ ಕ್ರಿಯಾಪದವನ್ನು ಬಳಸಿಕೊಂಡು ನಾವು ಪದವಿನ್ಯಾಸವನ್ನ ಮಾಡಬಹುದು. See here, go plus ing form of the verb. See here, swim is the verb, ing form of the swim is swimming. Run is the verb, ing form of the run is running. Okay, go plus ing form of the verb. Using this expression, how we are going to form the sentence? See here. So these are the subject. I, we, you, they, he, she, it. I, we, you, they ಬಂದಾಗ ವರ್ಬ್ ಗೋ ನ ಯೂಸ್ ಮಾಡ್ತೀವಿ. ನೆಕ್ಸ್ಟ್ he, she, it ಇದ್ದಾಗ ಗೋಸ್ ಆಗುತ್ತೆ. ಗೋ ಇದ್ದಿದ್ದು ಗೋಸ್ ಆಗುತ್ತೆ. See here. I go swimming. ನಾನು ಈಜಲು ಹೋಗುತ್ತೇನೆ. I go running. ನಾನು ಓಡಲು ಹೋಗುತ್ತೇನೆ. I go fishing. ನಾನು ಮೀನುಗಾರಿಕೆ ಮಾಡಲು ಹೋಗುತ್ತೇನೆ ಅಥವಾ ಮೀನು ಹಿಡಿಯಲು ಹೋಗುತ್ತೇನೆ. I go skating. ಓಕೆ, ಸ್ಕೇಟಿಂಗ್ ಅಂದ್ರೆ ಆ ಬರ್ಫಿನ ಮೇಲೆ ಜಾರೋದು. ನಾನು ಸ್ಕೇಟಿಂಗ್ ಮಾಡಲು ಹೋಗುತ್ತೇನೆ. ಸೊ ಮೀನು ಹಿಡಿಯುವುದು ನಿಮ್ಮ ಡೈಲಿ ರುಟೀನ್ ಆಗಿದ್ರೆ ಅಥವಾ ರೆಗ್ಯುಲರ್ ಆಕ್ಟಿವಿಟಿ, ದಿನನಿತ್ಯದ ಚಟುವಟಿಕೆ ಆಗಿದ್ರೆ ನೀವು ಐ ಗೋ ಫಿಶಿಂಗ್, ನಾನು ಮೀನು ಹಿಡಿಯಲು ಹೋಗುತ್ತೇನೆ ಅಥವಾ ನಾನು ಮೀನುಗಾರಿಕೆಗೆ ಹೋಗುತ್ತೇನೆ. ಓಕೆ, ಐ ಗೋ ಸ್ಕೇಟಿಂಗ್. ನೆಕ್ಸ್ಟ್ ಹಿ ಶೀಟ್ ಬಂದಾಗ he goes swimming, she goes running, it goes fishing, he goes skating, like this. So these are all activities. Camping. I go camping. ನಾನು ಶಿಬಿರಕ್ಕೆ ಹೋಗುತ್ತೇನೆ. We go hiking. ನಾವು ಪಾದಯಾತ್ರೆಗೆ ಹೋಗುತ್ತೇವೆ. ಹೈಕಿಂಗ್ ಪಾದಯಾತ್ರೆ. You go dancing or I go dancing. ನಾನು ಡ್ಯಾನ್ಸ್ಗೆ ಹೋಗುತ್ತೇನೆ ಅಥವಾ ನೃತ್ಯ ಮಾಡಲು ಹೋಗುತ್ತೇನೆ. They go diving. ಅವರು ಮುಳುಗಲು ಹೋಗುತ್ತಾರೆ. ಡೈವಿಂಗ್. ಓಕೆ, they go zip lining, like this. Apart from this, we can also use go expressions using these place of adverbs or adverbs of place. What do you mean by adverbs of place? I already made a video on adverbs of place. Go through it. See here. Home, east, west, south, outside, inside, up, down, upstairs, downstairs. These are called adverbs of place. It describes location itself. ಇವು ಸ್ವತಃ ತಮ್ಮ ಸ್ಥಳದ ಬಗ್ಗೆ ವಿವರಿಸುತ್ತವೆ. ಅಂತಹ ಪದಗಳಿಗೆ ನಾವೆಂತ ಏನಂತ ಕರಿತೀವಿ? adverbs of place. These adverbs of place describes where action happens. ಎಲ್ಲಿ ಕ್ರಿಯೆ ನಡೆಯುತ್ತದೆ ಎನ್ನುವುದನ್ನ ವಿವರಿಸುತ್ತವೆ. ಯಾವುದು? adverbs of place. These also describes directions and locations. ಇವು ಸ್ವತಃ ಸ್ಥಳದ ಬಗ್ಗೆ ಮಾಹಿತಿಯನ್ನ ನೀಡುತ್ತವೆ. ಯಾವು? adverbs of place. Okay, see here, home is considered as a adverbs of place. So we cannot write any preposition to before this adverb of place, that is home. We can't say I go to home because home acts as a adverbs of place. It describes location itself. ಅಂದ್ರೆ ಇದು ಸ್ವತಃ ತನ್ನ ಸ್ಥಳದ ಬಗ್ಗೆ ಅಥವಾ ಡೈರೆಕ್ಷನ್ ಬಗ್ಗೆ ತಾನೇ ಸೂಚಿಸುತ್ತೆ. ಸೊ we cannot use preposition to over here. ಈ ಎಲ್ಲ adverbs of place ಹಿಂದ್ಗಡೆ ನಾವು preposition to ಯೂಸ್ ಮಾಡೋದಿಲ್ಲ. Okay, that is the expression. I go home, we go home, you go home. Okay, he goes home, she goes home. We can't say she goes to home. Okay, that is wrong. See here next. So east, west, south, north, ಪೂರ್ವ ಪಶ್ಚಿಮ ದಿಕ್ಕುಗಳು ಡೈರೆಕ್ಷನ್ಸ್ ಇದ್ದಾಗಲೂ ಸಹ ನಾವು ಯಾವುದೇ ಪ್ರಿಪೋಸಿಷನ್ ಯೂಸ್ ಮಾಡೋದಿಲ್ಲ ಅದ್ರ ಹಿಂದ್ಗಡೆ. ಐ ಗೋ ಈಸ್ಟ್ ಬಿಕಾಸ್ ಇಟ್ ಡಿಸ್ಕ್ರೈಬ್ಸ್ ಡೈರೆಕ್ಷನ್. ಸೊ ಇವು ದಿಕ್ಕುಗಳನ್ನ ಸೂಚಿಸುತ್ತವೆ. ಐ ಗೋ ಈಸ್ಟ್, ವಿ ಗೋ ವೆಸ್ಟ್, ಯು ಗೋ ಸೌತ್, ದೇ ಗೋ ನಾರ್ತ್. ಓಕೆ, ನೆಕ್ಸ್ಟ್ ಐ ಗೋ ರೈಟ್, ವಿ ಗೋ ಲೆಫ್ಟ್, ಐ ಗೋ ಅಪ್, ನಾನು ಮೇಲೆ ಹೋಗುತ್ತೇನೆ, ಐ ಗೋ ಡೌನ್, ನಾನು ಕೆಳಗೆ ಹೋಗುತ್ತೇನೆ. ರೈಟ್, ಐ ಗೋ ರೈಟ್, ನಾನು ಬಲಗಡೆ ಹೋಗುತ್ತೇನೆ, ಐ ಗೋ ಲೆಫ್ಟ್, ನಾನು ಎಡಗಡೆ ಹೋಗುತ್ತೇನೆ. ಲೈಕ್ ದಿಸ್. ಐ ಗೋ ಅಪ್ಸ್ಟೇರ್ಸ್, ನಾನು ಮೇಲ್ಮಹಡಿಗೆ ಹೋಗುತ್ತೇನೆ, ಐ ಗೋ ಅಪ್ಸ್ಟೇರ್ಸ್. ವಿ ಗೋ ಡೌನ್ ಸ್ಟೇರ್ಸ್, ನಾವು ಕೆಳಮಹಡಿಗೆ ಹೋಗುತ್ತೇವೆ. ರೈಟ್, ಯು ಗೋ ಔಟ್ಸೈಡ್, ನೀವು ಹೊರಗಡೆ ಹೋಗುತ್ತೀರಿ. ದೇ ಗೋ ಇನ್ಸೈಡ್, ಅವರು ಒಳಗಡೆ ಹೋಗುತ್ತಾರೆ. ಲೈಕ್ ದಿಸ್. ಐ ಗೋ ಫಾರ್ವರ್ಡ್, ನಾನು ಮುಂದೆ ಹೋಗುತ್ತೇನೆ. Because it describes direction itself or location itself. Okay, I go back, ನಾನು ಹಿಂದೆ ಹೋಗುತ್ತೇನೆ. I go here, I go there, I go up down. Up down ಅಂದ್ರೆ ಮೇಲ್ಭಾಗದ ಪಟ್ಟಣ. Okay, down town means ಕೆಳಭಾಗದಲ್ಲಿರುವ ಪಟ್ಟಣ. I go downtown. So like this. So these are called adverbs of place. Direction ಸೂಚಿಸುವ ಸಂದರ್ಭದಲ್ಲಿ ಸೊ ನಾವು
ವರ್ಬ್ ಗೋ ಅನ್ನು ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಎಕ್ಸ್ಪ್ರೆಷನ್ ಬರಿತೀವಿ. ಓಕೆ ಓಕೆ ಸಿ ಹಿಯರ್ ನೆಕ್ಸ್ಟ್ ಗೋ ಟು ಎಕ್ಸ್ಪ್ರೆಷನ್. ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ. ಹಿ ಗೋಸ್ ಟು ಸ್ಕೂಲ್, ಅವನು ಶಾಲೆಗೆ ಹೋಗುತ್ತಾನೆ. ಸೊ ದಿಸ್ ಇಸ್ ದ ಆಕ್ಷನ್ ಆಫ್ ಅಟೆಂಡಿಂಗ್ ಸ್ಕೂಲ್. ಇದು ಶಾಲೆಗೆ ಹೋಗುವ ಕ್ರಿಯೆಯ ಬಗ್ಗೆ ತಿಳಿಸಿಕೊಡ್ತಾ ಇದೆ ಗೋ ಟು. ವಿ ಕ್ಯಾನ್ ಆಲ್ಸೋ ಸೇ ಲೈಕ್ ದಿಸ್, ಐ ಗೋ ಟು ದ ಸ್ಕೂಲ್. Then what is the difference between I go to school and I go to the school? See here, when we are talking about specific location, at that time we use an article the. ಸ್ಪೆಸಿಫಿಕ್ ಆಗಿ ನಿರ್ದಿಷ್ಟವಾಗಿ ಒಂದು ಕಟ್ಟಡ ಅಥವಾ ಯಾವುದೇ ಒಂದು ಸ್ಥಳದ ಬಗ್ಗೆ ಮಾತನಾಡುವ ಸಂದರ್ಭದಲ್ಲಿ ನಾವು ಆರ್ಟಿಕಲ್ ದ ನ ಯೂಸ್ ಮಾಡ್ತೀವಿ. ಹಿಯರ್ ಇನ್ ದಿಸ್ ಕೇಸ್ ಐ ಗೋ ಟು ಸ್ಕೂಲ್, ಹಿಯರ್ ವಿ ಆರ್ ನಾಟ್ ಟಾಕಿಂಗ್ ಅಬೌಟ್ ಎನಿ ಲೊಕೇಶನ್. ಇಲ್ಲಿ ನಾವು ಯಾವುದೇ ಒಂದು ನಿಗದಿತ ಕಟ್ಟಡ ಅಥವಾ ಸ್ಥಳದ ಬಗ್ಗೆ ಮಾತನಾಡ್ತಾ ಇಲ್ಲ, ಶಾಲೆಗೆ ಹೋಗುವ ಕ್ರಿಯೆಯ ಬಗ್ಗೆ ಮಾತನಾಡ್ತಾ ಇದ್ದೀವಿ. ನಾನು ತರಗತಿಗೆ ಹಾಜರಾಗುವ ಮತ್ತು ಅಲ್ಲಿಯ ಚಟುವಟಿಕೆಗಳನ್ನ ಮಾಡಿ ಒಬ್ಬ ವಿದ್ಯಾರ್ಥಿ ಆಗಿದ್ದೀನಿ, ಶಾಲೆಗೆ ಹೋಗುವ ವಿದ್ಯಾರ್ಥಿನಿ ಆಗಿದ್ದೀನಿ ಅಂತ ಹೇಳ್ತಾ ಇದ್ದೀವಿ. ಯಾವುದೇ ಒಂದು ಸ್ಥಳವನ್ನ ಸೂಚಿಸ್ತಾ ಇಲ್ಲ. ಐ ಗೋ ಟು ಸ್ಕೂಲ್, ನಾನು ಶಾಲೆಗೆ ಹೋಗುತ್ತೇನೆ. ಹಿಯರ್ ಐ ಗೋ ಟು ದ ಸ್ಕೂಲ್ ಟು ಮೀಟ್ ಮೈ ಫ್ರೆಂಡ್. ನಾನು ಶಾಲೆಗೆ ಹೋಗ್ತಾ ಇದ್ದೀನಿ ಯಾರನ್ನ ಭೇಟಿ ಮಾಡಲು? ನನ್ನ ಗೆಳೆಯನನ್ನ ಅಥವಾ ಗೆಳತಿಯನ್ನ. ಸೊ ದಟ್ ಈಸ್ ದ ಸ್ಪೆಸಿಫಿಕ್ ಸ್ಪೇಸ್. ಅದು ಒಂದು ನಿಗದಿತ ಸ್ಥಳ, ಭೇಟಿ ಮಾಡುವ ಸ್ಥಳ, ಶಾಲೆಯ ಕಟ್ಟಡ. ಸೊ ಆ ಸ್ಥಳದಲ್ಲಿ ನಾವು ಭೇಟಿ ಆಗ್ತೀವಿ ಅಂತ ಹೇಳುವ ಸಂದರ್ಭದಲ್ಲಿ ನಾವು ಐ ಗೋ ಟು ದ ಸ್ಕೂಲ್ ಟು ಮೀಟ್ ಮೈ ಫ್ರೆಂಡ್. ಐ ಗೋ ಟು ದ ಸ್ಕೂಲ್ ಟು ವಿಸಿಟ್ ಅವರ್ ಟೀಚರ್. ಸೊ ಸ್ಪೆಸಿಫಿಕ್ ಆಗಿ ಆ ಸ್ಥಳದಲ್ಲಿ ನಾವು ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳುವ ಸಂದರ್ಭದಲ್ಲಿ ನಾವು ಲೊಕೇಶನ್, ಸ್ಥಳವನ್ನು ಸೂಚಿಸುವ ಸಂದರ್ಭದಲ್ಲಿ ಮಾತ್ರ ನಾವು ಆರ್ಟಿಕಲ್ ದ ನ ಯೂಸ್ ಮಾಡಬಹುದು. ಓಕೆ, ಸೊ ಇದು ನಮ್ಮ ರೆಗ್ಯುಲರ್ ರುಟೀನ್ ಆಗಿದೆ, ರೆಗ್ಯುಲರ್ ಆಕ್ಟಿವಿಟಿ ಆಗಿದೆ, ಸ್ಕೂಲಿಗೆ ಹೋಗೋದು ಮತ್ತೆ ಕಾಲೇಜ್ಗೆ ಹೋಗೋದು. ರೈಟ್, ಐ ಗೋ ಟು ಸ್ಕೂಲ್, ಐ ಗೋ ಟು ಕಾಲೇಜ್, ಐ ಗೋ ಟು ಯೂನಿವರ್ಸಿಟಿ, ಐ ಗೋ ಟು ಚರ್ಚ್. ಸೊ ದಿಸ್ ಇಸ್ ದ ಆಕ್ಷನ್ ಆಫ್ ಅಟೆಂಡಿಂಗ್ ಸಮ್ ರಿಲಿಜಿಯಸ್ ಸರ್ವಿಸಸ್. ಧಾರ್ಮಿಕ ಸೇವೆಗಳಲ್ಲಿ ಪಾಲ್ಗೊಳ್ಳೋದು. ನೀವು ಆ ಚರ್ಚಿನ ಒಂದು ಭಾಗವಾಗಿದ್ದೀರಾ. ಇಲ್ಲಿ ನೀವು ಯಾವುದೇ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಬಗ್ಗೆ ತಿಳಿಸ್ತಾ ಇಲ್ಲ. ಸೊ ಅಂತಹ ಸಂದರ್ಭದಲ್ಲಿ ನಾವು ಐ ಗೋ ಟು ಚರ್ಚ್ ಅಂತ ಹೇಳ್ತೀವಿ. ವಿ ಗೋ ಟು ಚರ್ಚ್, ಹಿ ಗೋಸ್ ಟು ಚರ್ಚ್, ಶಿ ಗೋಸ್ ಟು ಚರ್ಚ್. ನೆಕ್ಸ್ಟ್, ಐ ಗೋ ಟು ಕೋರ್ಟ್, ಐ ಗೋ ಟು ದ ಕೋರ್ಟ್ ಟು ಮೀಟ್ ಮೈ ಲಾಯರ್. ನಾನು ನಮ್ಮ ವಕೀಲರನ್ನು ಭೇಟಿಯಾಗಲು ಕೋರ್ಟ್ಗೆ ಹೋಗ್ತಾ ಇದ್ದೀನಿ. ಐ ಗೋ ಟು ದ ಕೋರ್ಟ್. ದ ಕೋರ್ಟ್ ಅನ್ನೋದೇನದು ಪರ್ಟಿಕ್ಯುಲರ್ ಲೊಕೇಶನ್ ಆಯ್ತು, ಅಲ್ಲಿ ಮೀಟ್ ಮಾಡುವ ಸ್ಥಳ ಆಯ್ತು. ಅಂತಹ ಸಂದರ್ಭದಲ್ಲಿ ನಾವು ಆರ್ಟಿಕಲ್ ದ ಯೂಸ್ ಮಾಡಬಹುದು. ಅದರ್ವೈಸ್ ಐ ಗೋ ಟು ಕೋರ್ಟ್ ಮೀನ್ಸ್ ನೀವಲ್ಲಿ ಎಂಪ್ಲಾಯಿ ಆಗಿರ್ಬೋದು, ಕೋರ್ಟ್ ನಲ್ಲಿ ಕೆಲಸ ಕಾರ್ಯಗಳಲ್ಲಿ ನೀನು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದೀರಾ, ಅದರ ಭಾಗವಾಗಿ ನೀವು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದೀರಾ. ಇಲ್ಲಿ ನೀವು ಯಾವುದೇ ಒಂದು ನಿರ್ದಿಷ್ಟವಾದ ಲೊಕೇಶನ್, ಸ್ಥಳವನ್ನ ಸೂಚಿಸ್ತಾ ಇಲ್ಲ. ಸೊ ದಿಸ್ ಇಸ್ ದ ಆಕ್ಷನ್ ಆಫ್ ಡೂಯಿಂಗ್ ಸಮ್ ವರ್ಕ್ ಇನ್ ದ ಕೋರ್ಟ್. ಓಕೆ, ಐ ಗೋ ಟು ವರ್ಕ್. ಸೊ ವರ್ಕ್, ದಿಸ್ ಇಸ್ ದ ಡೆಸ್ಟಿನೇಷನ್ ಪ್ಲೇಸ್ ಆರ್ ಡೈರೆಕ್ಷನ್. ಐ ಗೋ ಟು ವರ್ಕ್, ನಾನು ಕೆಲಸಕ್ಕೆ ಹೋಗುತ್ತೇನೆ. ಹಿ ಗೋಸ್ ಟು ವರ್ಕ್. ರೈಟ್, ನೆಕ್ಸ್ಟ್ ಐ ಗೋ ಟು ಬೆಡ್, ನಾನು ಮಲಗಲು ಹೋಗುತ್ತೇನೆ. ಇಲ್ಲಿ ನೀವು ಏನು ಕ್ರಿಯೆಯನ್ನ ಮಾಡ್ತಾ ಇದ್ದೀರಾ, ಮಲಗುವ ಕ್ರಿಯೆಯ ಬಗ್ಗೆ ತಿಳಿಸ್ತಾ ಇದ್ದೀರಾ. ನಾನು ಮಲಗಲು ಹೋಗುತ್ತೇನೆ. ಐ ಗೋ ಟು ದ ಬೆಡ್ ಟು ಫೈಂಡ್ ಸಮ್ ಬುಕ್. ಬುಕ್ ಅನ್ನು ಹುಡುಕಲು ನೀವು ಪರ್ಟಿಕ್ಯುಲರ್ ಲೊಕೇಶನ್ ಹೇಳ್ತಾ ಇದ್ದೀರಾ. ಯಾವ್ದಾದ್ರು ಲೊಕೇಶನ್? ಬೆಡ್. ಪರ್ಟಿಕ್ಯುಲರ್ ಲೊಕೇಶನ್ ಬಿಟ್ಟು ಇದು ನಮ್ಮ ದಿನನಿತ್ಯದ ಚಟುವಟಿಕೆಯಾಗಿದ್ರೆ ರೆಗ್ಯುಲರ್ ಆಕ್ಟಿವಿಟಿ. ಶಾಲೆಗೆ ಹೋಗೋದು ಒಂದು ದಿನನಿತ್ಯದ ಚಟುವಟಿಕೆ. ಸ್ಕೂಲ್, ಕಾಲೇಜ್, ಆಮೇಲೆ ಚರ್ಚ್ಗೆ ಹೋಗೋದಾಗಿರ್ಬೋದು, ನಮ್ಮ ವರ್ಕ್ ಪ್ಲೇಸ್ಗೆ ಹೋಗೋದಾಗಿರ್ಬೋದು. ಸೊ ಇದು ನಮ್ಮ ದೈನಂದಿನ ಆಕ್ಟಿವಿಟಿ ಆಗಿದ್ರೆ ಅಂತಹ ಸಂದರ್ಭದಲ್ಲಿ ನಾವು ಡೆಫಿನೆಟ್ ಆರ್ಟಿಕಲ್ ದ ಯೂಸ್ ಮಾಡೋದಿಲ್ಲ. ಸಿಂಪ್ಲಿ ಯು ಹ್ಯಾವ್ ಟು ಸೇ ಐ ಗೋ ಟು. I go to school, I go to college, he goes to school, he goes to college, like this. See our next expression, go to the. So this describes locations. ನೀವು ಪರ್ಟಿಕ್ಯುಲರ್ ಆಗಿ ಇಂತಹದೇ ಜಾಗಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳುವ ಸಂದರ್ಭದಲ್ಲಿ ನೀವು ಡೆಫಿನೆಟ್ ಆರ್ಟಿಕಲ್ ದ ಯೂಸ್ ಮಾಡಬಹುದು. ಐ ಗೋ ಟು ದ ಬೀಚ್, ನಾನು ಏನು ಕಡಲ ತೀರಕ್ಕೆ ಅಥವಾ ಸಮುದ್ರಕ್ಕೆ ಹೋಗ್ತಾ ಇದ್ದೀನಿ, ಪರ್ಟಿಕ್ಯುಲರ್ ಬೀಚ್ಗೆ. ಓಕೆ, ಐ ಗೋ ಟು ಎ ಬೀಚ್ ಅಂದ್ರೆ ಯಾವುದೇ ಒಂದು ಬೀಚ್, ನಿರ್ದಿಷ್ಟವಾದ ಬೀಚ್ ಅಂತಲ್ಲ, ಸಮುದ್ರ ಅಂತಲ್ಲ, ಯಾವುದೋ ಒಂದು ಸಮುದ್ರಕ್ಕೆ ಹೋಗ್ತೀನಿ. ಓಕೆ, ಐ ಗೋ ಟು ದ ಸ್ಟೋರ್, ಪರ್ಟಿಕ್ಯುಲರ್ ಸ್ಟೋರ್ಗೆ ಹೋಗ್ತಾ ಇದ್ದೀರಾ, ನಿಮಗೆ ಗೊತ್ತಿರೋದು ನಿರ್ದಿಷ್ಟವಾದ ಜಾಗಕ್ಕೆ. ಐ ಗೋ ಟು ದ ಸ್ಟೋರ್. ಐ ಗೋ ಟು ದ ಮಾಲ್, ಅಗೇನ್ ದಿಸ್ ಇಸ್ ಎ ಪರ್ಟಿಕ್ಯುಲರ್ ಮಾಲ್. ಓಕೆ, ನಿರ್ದಿಷ್ಟವಾದ ಮಾಲ್ಗೆ ಹೋಗ್ತಾ ಇದ್ದೀರಾ. ಐ ಗೋ ಟು ದ ಮಾಲ್. ಹಿ ಗೋಸ್ ಟು ದ ಆಫೀಸ್, ಪರ್ಟಿಕ್ಯುಲರ್ ಆಗಿ ಯಾವುದೋ ಒಂದು ಆಫೀಸಿಗೆ ಹೋಗ್ತಾ ಇಲ್ಲ ಅವನು.
ಪರ್ಟಿಕ್ಯುಲರ್ ಆಗಿ ಒಂದು ಆಫೀಸ್ಗೆ ಹೋಗ್ತಾ ಇದ್ದಾನೆ. ಹಿ ಗೋಸ್ ಟು ದ ಆಫೀಸ್. ಶಿ ಗೋಸ್ ಟು ದ ಡಾಕ್ಟರ್. ಅವಳು ಡಾಕ್ಟರ್ ಬಳಿ ಹೋಗುತ್ತಾಳೆ. ಪರ್ಟಿಕ್ಯುಲರ್ ಡಾಕ್ಟರ್ ಕಡೆ, ಅವಳಿಗೆ ಗೊತ್ತಿರೋ ಡಾಕ್ಟರ್ ಹತ್ರ. ಶಿ ಗೋಸ್ ಟು ದ ಮಾರ್ಕೆಟ್. ಹಿ ಗೋಸ್ ಟು ದ ಬ್ಯಾಂಕ್. ಯಾವುದೋ ಒಂದು ಬ್ಯಾಂಕಿಗೆ ಹೋಗ್ತಾ ಇಲ್ಲ, ಪರ್ಟಿಕ್ಯುಲರ್ ಆಗಿ ಅವನು ನಿಗದಿತ ಬ್ಯಾಂಕಿಗೆ ಹೋಗ್ತಾ ಇದ್ದಾನೆ. ಹಿ ಗೋಸ್ ಟು ಎ ಬ್ಯಾಂಕ್ ಅಂದ್ರೆ ಯಾವುದೋ ಒಂದು ಬ್ಯಾಂಕಿಗೆ ಹೊರಟಿದ್ದಾನೆ ಅಂತ. ಓಕೆ, ವಿ ಗೋ ಟು ದ ಪೋಸ್ಟ್ ಆಫೀಸ್. ಯು ಗೋ ಟು ದ ಝೂ. ದೇ ಗೋ ಟು ದ ಪಾರ್ಕ್. ಅವರು ಪಾರ್ಕಿಗೆ ಹೊರಟಿದ್ದಾರೆ ಅಂದ್ರೆ ಅವರಿಗೆ ನಿಗದಿತವಾಗಿ ಗೊತ್ತಿರುವ ಪಾರ್ಕ್ಗೆ, ಯಾವುದೋ ಒಂದು ಪಾರ್ಕಿಗೆ ಹೊರಟಿಲ್ಲ. ಓಕೆ, ಐ ಗೋ ಟು ದ ಬಾತ್ರೂಮ್. ಸೊ go to the describes particular location. Okay, see here next expression, go for and go on. See here, what is the difference between go to and go for? I go for a run. ನಾನು ಓಡಲು ಹೋಗುತ್ತೇನೆ. I go for a walk. ನಾನು ವಾಕಿಂಗ್ ಮಾಡಲು ಹೋಗುತ್ತೇನೆ. I go for a jog. ನಾನು ಜಾಗಿಂಗಿಗೆ ಹೋಗುತ್ತೇನೆ. I go for a drive. I go for a swim. I go for a holiday. Okay, ಫಾರ್ ಇಂಡಿಕೇಟ್ಸ್ ಪರ್ಪಸ್ ಆರ್ ಇಂಟೆನ್ಷನ್. ಉದ್ದೇಶ ಮತ್ತು ಕಾರಣ ಇರುವ ಸಂದರ್ಭದಲ್ಲಿ ನಾವು ಗೋ ಫಾರ್ ಯೂಸ್ ಮಾಡ್ತೀವಿ. ನಾನು ಯಾವ ಉದ್ದೇಶ ಇದೆ, ಓಡುವ ಉದ್ದೇಶ ಇದೆ ಅಥವಾ ವಾಕಿಂಗ್ ಮಾಡುವ ಉದ್ದೇಶ ಇದೆ. ಐ ಗೋ ಫಾರ್ ರನ್, ಐ ಗೋ ಫಾರ್ ವಾಕ್. ಸಿ ಹಿಯರ್, why can't we say I go to run? So that is wrong. This is not the destination place. Okay, I go to work, I go to bed, I go to school, college. So these indicates destination place. ಒಂದು ನಿಗದಿತ ಸ್ಥಳವನ್ನ ಸೂಚಿಸ್ತಾ ಇದ್ದಾವೆ. ನಾವು ಸ್ಕೂಲು, ವರ್ಕ್, ಕಾಲೇಜು, ನಿರ್ದಿಷ್ಟವಾಗಿ ಪರ್ಟಿಕ್ಯುಲರ್ ಡೈರೆಕ್ಷನ್ ನಲ್ಲಿ. ಸೊ ದೀಸ್ ಆರ್ ಇಂಡಿಕೇಟಿಂಗ್ ಡೈರೆಕ್ಷನ್. ಟು ಇಂಡಿಕೇಟ್ಸ್ ದ ಡೈರೆಕ್ಷನ್ ಆರ್ ಡೆಸ್ಟಿನೇಷನ್. ಫಾರ್ ಈಸ್ ಯೂಸ್ ಟು ಡಿಸ್ಕ್ರೈಬ್ ಪರ್ಪಸ್ ಆರ್ ರೀಸನ್. ಉದ್ದೇಶ ಮತ್ತು ಕಾರಣವನ್ನು ತಿಳಿಸುವ ಸಂದರ್ಭದಲ್ಲಿ ನಾವು ಫಾರ್ ಯೂಸ್ ಮಾಡ್ತೀವಿ. ಐ ಗೋ ಫಾರ್ ರನ್. ಯಾವ ಕಾರಣ ಇದೆ, ರೀಸನ್ ಇದೆ ಅಲ್ಲಿ, ಓಡುವ ಉದ್ದೇಶ. ಓಕೆ, ಅಥವಾ ಇಂಟೆನ್ಷನ್. I go for a walk, I go for a jog, I go for a drive, I go for a swim. Okay, see here next, go on. I am on vacation. ನಾನು ರಜೆಯಲ್ಲಿದ್ದೇನೆ. I am on a holiday. ಉದ್ದೇಶ ಪೂರ್ವಕವಾಗಿ ರಜೆ ಹಾಕೋದು. ಓಕೆ, ಅಥವಾ ರಜೆ ಮೇಲೆ ಹೋಗೋದು. We can also say like this. See here, I go for a holiday. I already said that for indicates reason or purpose. ಸೊ ಈ ಹಾಲಿಡೇ ಯಾವಾಗ ಹೋಗ್ತೀವಿ ನಾವು, ರಜಾ ದಿನಕ್ಕೆ ಯಾವಾಗ ಹೋಗ್ತೀವಿ ಅಂದ್ರೆ ಒಂದು ಉದ್ದೇಶ ಇಟ್ಕೊಂಡು ಹೋಗಿರ್ತೀವಿ, ಯಾವುದೇ ಒಂದು ಕಾರಣ ಅಥವಾ ಉದ್ದೇಶದಿಂದ. ಗೋ ಆನ್ ಮೀನ್ಸ್ ದಿಸ್ ಇಸ್ ಎ ಪ್ಲಾನ್ಡ್ ಒನ್. ಅಂದ್ರೆ ಉದ್ದೇಶ ಪೂರ್ವಕವಾಗಿ ನಾವು ರಜೆ ಹಾಕೋದು. ಗೋ ಆನ್ ಮೀನ್ಸ್ ಇಟ್ ಇಸ್ ಎ ಪ್ಲಾನ್ ಟು ಪಾರ್ಟಿಸಿಪೇಟ್ ಇನ್ ಅನ್ ಅಡ್ವೆಂಚರಸ್ ಪ್ಲೇಸಸ್. ರಹಸ್ಯಮಯ ಸ್ಥಳಗಳಿಗೆ ಹೋಗಲು ಆಲ್ರೆಡಿ ನಾವು ಉದ್ದೇಶ ಪೂರ್ವಕವಾಗಿ ನಿಯೋಜನೆಯನ್ನ ಮಾಡ್ತೀವಿ ನಾವೇ. ಐ ಆಮ್ ಆನ್ ವೆಕೇಶನ್, ಐ ಗೋ ಆನ್ ಅ ಸಫಾರಿ. ಓಕೆ, ಐ ಗೋ ಆನ್ ಅನ್ ಅಡ್ವೆಂಚರ್, ಐ ಗೋ ಆನ್ ಅ ಟ್ರಿಪ್. ಸೊ ಉದ್ದೇಶ ಪೂರ್ವಕವಾಗಿ ನಾವು ರಜಾನ್ನ ಹಾಕುವ ಸಂದರ್ಭ ಆಗಿರ್ಬೋದು ಅಥವಾ ರಜೆಯ ಮೇಲೆ ಬೇರೆ ಬೇರೆ ಸ್ಥಳಗಳಿಗೆ ಭೇಟಿ ಕೊಡುವ ಸಂದರ್ಭದಲ್ಲಿ ನಾವು ಗೋ ಆನ್ ಎಕ್ಸ್ಪ್ರೆಷನ್ ಯೂಸ್ ಮಾಡ್ತೀವಿ. ಸೊ ದಿಸ್ ಇಸ್ ಮೋರ್ ನ್ಯಾಚುರಲ್ ದನ್ ಗೋ ಫಾರ್. Okay, so this is all about today's class. I hope this is clear to you. Stay tuned in the next video.